ನಾನೊಬ್ಬ ಭಾರತೀಯಳಾಗಿ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಏಕೆಂದರೆ ಭಯೋತ್ಪಾದನೆಯ ಬುಡ ಸಮೇತ ಕಿತ್ತು ಹಾಕುವಂಥ ಆಪರೇಷನ್ ಆಗ್ತಿರೋದು ನಾನೊಬ್ಬ ಭಾರತೀಯಾಗಿ ನನಗೆ ರೋಮಾಂಚನಗೊಳ್ತಿರುವಂಥ ಕ್ಷಣಗಳಿಗೆಲ್ಲ. ಏಕೆಂದರೆ ಒಬ್ಬ ಸಮರ್ಥ ನಾಯಕ ಇದ್ದರೆ ದೇಶಕ್ಕೆ ನಾಯಕನಾಗಿದ್ದರೆ ಅವ್ರು ಯಾವ ರೀತಿ ಉತ್ತರ ಕೊಡಬಲ್ಲ ಅದನ್ನು ಇವತ್ತು ತೋರಿಸ್ಕೊಟ್ಟಿದ್ದೀನಿ. ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತದೆ. ಎಲ್ಲರೂ ಕೂಡ ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಒಗ್ಗಟ್ಟಾಗಿ ನೋಡ್ತಿರೋದಿದೆಯಲ್ಲ, ಅದು ಕೂಡ ನನಗೆ ಒಂದು ರೀತಿಯಾಗಿ ಸಮಾಧಾನ ಕೊಡುವಂಥ ವಿಚಾರ. ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆಗಾಗ ಈ ಥರದೊಂದು ಅಟ್ಯಾಕ್ ಆಗ್ತಿದ್ದಾಗ, ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟಾದ ಉತ್ತರ ಸಿಗಬೇಕಿತ್ತು. ಅದು ಆ ದಿನ ಇವತ್ತು ಬಂದಿಲ್ಲ. ನನಗೆ ಹಾಗಾಗಿ ಸಂತೋಷ. ಭಯೋತ್ಪಾದಕರು ಅದು ಯಾವುದೇ ಕೋಮಿನವರಾಗಿರಲಿ, ಧರ್ಮದವರೇ ಆಗಿರಲಿ, ದಯಮಾಡಿ ಭಯೋತ್ಪಾದಕರಿಗೆ ಬುಡ ಸಮೇತ ಕಿತ್ತು ಹಾಕುವ ಕೆಲಸ ಎಂತ ಒಳ್ಳೆಯ ಹೆಸರು, ಒಳ್ಳೆಯ ಹೆಸರು. ಅದು ಇಡೀ ನಮ್ಮ ಭಾರತೀಯರನ್ನು ಒಂದು ರೀತಿಯಾಗಿ ತೋರಿಸ್ಕೊಂಡು ಹೆಸರು, ಆ ಹೆಸರಿನಲ್ಲೇ ಒಂದು ಶಕ್ತಿ ಇದೆ. ಶಕ್ತಿ ತಾಯಿ ನಮಗೆ ನಿಜವಾಗ್ಲೂ ನ್ಯಾಯವನ್ನು ಒದಗಿಸಿಕೊಡ್ತಾರೆ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕರು ಇದ್ದಾರೆ ಅವ್ರಿಗೆ ಪಾಠ ಇದೆ. ಈ ರೀತಿಯ ಇದನ್ನು ನಾವು ಜಯಿಸಬಲ್ಲೆವು, ಈ ರೀತಿಯಾಗಿ ಭಯೋತ್ಪಾದನೆಯನ್ನು ಮಟ್ಟ ಹಾಕಬಲ್ಲೆವು ಅದನ್ನು ತೋರಿಸ್ಕೊಟ್ಟಂಥ ದಿನ ಇದು. ಡೆಫಿನೆಟಾಗಿ ಒಂದು ತುಂಬ ಚೆನ್ನಾಗಿ ಎಲ್ಲರಿಗೂ ಅಷ್ಟೇ, ಅದೇ ಖಂಡಿತ ಅಂದ್ಕೊಂಡಿದ್ದೆ. ಯಾವಾಗ ನಿರಪರಾಧಿ ಮೇಲೆ, ಯಾವಾಗ ಸಾಮಾನ್ಯರ ಜನರ ಮೇಲೆ ಅಟ್ಯಾಕ್ ಆಗುತ್ತೆ, ಅದು ಯಾವ ಭಾರತೀಯರು ಕೂಡ ಮೆಚ್ಚುವಂಥ ಕೆಲಸ ಅಲ್ಲ. ನಾನು ಅದನ್ನೇ ಹೇಳಲಿಲ್ಲ, ಇದು ಯಾವುದೇ ಕೋಮಿನ ಮೇಲೆ, ಯಾವುದೇ ಧರ್ಮದ ಮೇಲೆ ಯುದ್ಧ ಅಲ್ಲ. ಇದು ಯುದ್ಧ ಬಂದು ನಮ್ಮ ದೇಶದ ಒಂದು ಘನತೆಯನ್ನು ಕಾಪಾಡಿಕೊಳ್ಳುತ್ತದೆ. ಮತ್ತು ಆ ಭಯೋತ್ಪಾದಕರ ಮನಸ್ಸನ್ನು ನಾನು ಈಗಷ್ಟೇ ಹೇಳ್ತಿದ್ದೆ, ಶತ್ರು ನಾಶಕ್ಕಿಂತ ಶತ್ರುತ್ವ ನಾಶ ಆಗುತ್ತೆ. ಆ ಶತ್ರುತ್ವವನ್ನು ನಾಶ ಮಾಡುವ ಮಟ್ಟದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಸಾಕಾದಾಗ ಅನ್ನಿಸ್ತದೆ. ನಾನು ಹೇಳ್ತಿರುವಂಥ ಗಡಿಯನ್ನು ಕಾಯುತ್ತಿರುವ, ಯುದ್ಧದಲ್ಲಿ ಭಾಗವಹಿಸ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಕೂಡ ನಾನು ಇಲ್ಲಿಂದಲೇ ಗ್ರೇಟ್ ಸೆಲ್ಯೂಟ್. ನಿಜವಾಗಿ ಅಲ್ಲವೇ ಎಲ್ಲರಿಗೂ ಇದೊಂದೊಂದು ಪಾಠ ಆಗಿರುತ್ತೆ. ಅದು ಪ್ರಪಂಚದ ಅಂತ ಹೇಳಿದ್ನಲ್ಲ, ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ, ಎಲ್ಲೆಲ್ಲಿ ಕೆಟ್ಟದಕ್ಕೆ ಸಪೋರ್ಟ್ ಆಗ್ತಾ ಇದೆ, ಯಾರ್ಯಾರು ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ, ಯಾರ್ಯಾರು ದೇಶ ವಿರೋಧಿ ಕೆಲಸ ಮಾಡ್ತಿರ್ತಾರೆ, ಅವರಿಗೆಲ್ಲರಿಗೂ ಸಿಗುವಂಥ ಪಾಠ, ಅವರಿಗೆಲ್ಲರಿಗೂ ಕಲಿಸಿದಂಥ ಪಾಠ. ಅದಾಗಲೇಬೇಕು. ಇಲ್ಲದ ಗೊತ್ತಾಗಿಲ್ಲ ಅಂದರೆ, ನಾವು ಸ್ಟ್ರೈಕ್ ಮಾಡಲಿಲ್ಲ ಅಂದರೆ ನಾವು ಒಂದು ರೀತಿಯಾಗಿ ಅಫ್ಕೋರ್ಸ್ ನಾವು ಭಾರತೀಯರು, ಶಾಂತಿಪ್ರಿಯರು, ಧರ್ಮದಲ್ಲಿ ನಡೆಯುವಂಥವರು, ಅದೆಲ್ಲವೂ ಸತ್ಯ. ಅದ್ರ ಜೊತೆಗೆ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಒಂದು ಪಾಠ ನಾವು ಹೇಳ್ಕೊಂಡಿಲ್ಲ. ಅದು ನಮ್ಮ ಲೋಪ ಆಗೋಗುತ್ತೆ. ಎಸ್ ಏನು ಅಯ್ಯೋ, ಮೋದಿಯವ್ರ ಬಗ್ಗೆ ನಿಜವಾಗಿ ನಿಮಗೆ ಅನ್ಸುತ್ತೆ. ಅದಕ್ಕೆ ಸಮರ್ಥ ನಾಯಕ ಉತ್ತರ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಏನು ಮೋದಿಯವ್ರ ಬಗ್ಗೆ, ಸರ್ಕಾರದ ಬಗ್ಗೆ, ಮತ್ತು ಭಾರತದ ಸೈನ್ಯ, ಅದು ಭೂ ಸೈನ್ಯ ಆಗಿರ್ಬೋದು, ವಾಯು ಸೈನ್ಯ ಆಗಿರ್ಬೋದು, ಜಲಸೈನ್ಯ ಆಗಿರ್ಬೋದು, ಅವರೆಲ್ಲರ ಬಗ್ಗೆ ಆಗಲಿ ಅತ್ಯಂತ ಗೌರವ ತಂದುಕೊಂಡ, ನಾವೆಲ್ಲರೂ ನಿಂತು ಅವರಿಗೆ ಸಲ್ಯೂಟ್ ಮಾಡುವಂಥ, ನಾವಿಡೀ ಭಾರತೀಯರು ವೇದಿಕೆಯಲ್ಲಿ ಬೆರೆಯುವಂಥ ದಿನ ಇದು. ಅದಕ್ಕೆ ಕಾರಣ ಖಂಡಿತ ಬರುತ್ತೆ ಸರ್. ಏನು ಹೇಳೋದು, ನನಗೆ ಎಸ್, ನಾನು ಅದನ್ನೇ ಹೇಳಾಗ್ತಿದ್ದೆ. ಯಾಕೆ ಅದನ್ನು ನಾನು ಭಾರತ ಮಕ್ಕಳ ನಾನು ಹೇಳಿದ್ದು, ಭಾರತ ಅಂದ ತಕ್ಷಣ ಭಾರತ ಮಾತಾ ಅಂತ ಕರೆಯೋದು, ನಾವು ತಾಯಿ ಅಂತ ಕರೆಯೋದು. ಆ ತಾಯಿಯ ಸಿಂಧೂರವನ್ನು ಅಳಿಸಿದಂಥ ದಿನಗಳು ಅವಲ್ಲದು. ಆ ತಾಯಿಯ ಸಿಂಧೂರಕ್ಕೆ ಒಂದು ಉತ್ತರ ಕೊಡುವಂಥ ಕಾಲ ಖಂಡಿತ ನಮಗೆ ಒಬ್ಬ ಹೆಣ್ಣುಮಗಳಾಗಿ ನನಗೆ ಅದಕ್ಕೆ ಹೇಳಿ, ನನಗೊಂದು ರೋಮಾಂಚನ ಆಗಿರೋದಕ್ಕೆ, ಅಥವಾ ನನಗೆ ಶಕ್ತಿ ಕೊಟ್ಟಂತಕ್ಕಂತೆ, ಅಥವಾ ನನಗೆ ನನ್ನ ಅಣ್ಣ, ನನ್ನ ತಂದೆ, ನನ್ನ ತಾಯಿ ನನ್ನನ್ನು ಗಟ್ಟಿಯಾಗಿ ಒಂದು ರೀತಿ ರಕ್ಷಣೆ ಕೊಟ್ಟಿರೋ ದಿನ.